ಎಲ್ಲರಿಗೂ ನಮಸ್ಕಾರ. ಮಾಮೀಸ್ ಆ್ಯಂಡ್ ಬೇಬೀಸ್ ಆಫ್ ಕರ್ನಾಟಕ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೌದು, ಗೌರಿ ಗಣೇಶ ಹಬ್ಬ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಹೊಳೆಯೋದು ಮೊದಲು ಗಣೇಶನ ಪ್ರತಿಮೆ ಮತ್ತು ಅದ್ರ ಮುಂದೆ ಇರುವಂಥ ಪುಟ್ಟ ಮೂಷಿಕ. ಹೌದು, ಗಣೇಶನಿಗೆ ಮೂಷಿಕ ಹೇಗೆ ವಾಹನ ಆದ ಮತ್ತು ಗಣೇಶ ಹೇಗೆ ಏಕದಂತನಾದ ಅಂತ ನಾನಿವತ್ತೊಂದು ಕಥೆಯ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಹಿಂದೆ ಒಬ್ಬ ರಾಕ್ಷಸ ಇದ್ದ. ಅವನ ಹೆಸರು ಗಜಮುಖಾಸುರ. ಆ ರಾಕ್ಷಸ ತುಂಬ ಶಕ್ತಿಶಾಲಿ. ಅವನಿಗೆ 3 ಲೋಕನೂ ಆಳಬೇಕು ಎಂದು ಆಸೆ ಇತ್ತು. ಅದಕ್ಕಾಗಿ ಅವನು ಮಹಾಶಿವನಲ್ಲಿ ವರ ಪಡೆಯಲು ಘೋರ ತಪಸ್ಸನ್ನು ಮಾಡಿದ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬಹಳ ವರ್ಷಗಳ ತಪಸ್ಸಿನ ನಂತರ ಭಗವಂತ ಅವನ ತಪಸ್ಸಿಗೆ ಮೆಚ್ಚಿ ಪ್ರಸನ್ನನಾಗಿ ಗಜಮುಖಾಸುರನ ಮುಂದೆ ಪ್ರತ್ಯಕ್ಷನಾದ. ನಾನು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ಹಾಗೂ ನಾನು ನಿನ್ನ ಕೋರಿಕೆಯನ್ನು ಪೂರ್ತಿ ಮಾಡುತ್ತೇನೆ ಎಂದು ಹೇಳಿದ. ಗಜಮುಖಾಸುರ ತುಂಬ ಸಂತೋಷದಿಂದ, ಹೇ ಭಗವಂತ, ನಿನ್ನ ದರ್ಶನ ಪಡೆದ ನಾನು ಪುಣ್ಯವಂತ. ನಾನು ಬಿಲ್ಲು, ಬಾಣ, ಖಡ್ಗ, ಕೊಡಲಿ ಮತ್ತು ಗದೆ ಈ ಯಾವುದೇ ಆಯುಧದಿಂದಲೂ ಸಾಯದಂತೆ ವರ ಕೊಡು ಎಂದು ಬೇಡಿಕೊಂಡ. ಮಹಾಶಿವನು ನಿನ್ನ ಕೋರಿಕೆಯಂತೆ ಆಗಲಿ ಎಂದು ಆಶೀರ್ವದಿಸಿ ಮಾಯವಾದನು. ಸಮಯ ಕಳೆದಂತೆ ಗಜಮುಖಾಸುರನಿಗೆ ತುಂಬ ಜಂಬ ಬಂತು. ಮುಂದೆ ಅವನು ನನ್ನನ್ನು ಯಾರೂ ಏನು ಮಾಡಲು ಆಗುವುದಿಲ್ಲ ಎಂದು ಭಾವಿಸಿ 3 ಲೋಕಗಳಲ್ಲಿಯೂ ಎಲ್ಲರನ್ನೂ ಹಿಂಸಿಸುತ್ತಾ ಇದ್ದನು. ಒಮ್ಮೆ ಎಲ್ಲ ದೇವತೆಗಳು ಶಿವನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಅದೇನೆಂದರೆ, ಗಜಮುಖಾಸುರ ಎಲ್ಲರನ್ನೂ ಹಿಂಸಿಸುತ್ತಿದ್ದಾನೆ, ನಮ್ಮನ್ನು ಅವನಿಂದ ರಕ್ಷಿಸಿ ಅಂತ ಕೇಳಿಕೊಳ್ಳುತ್ತಾರೆ. ಆಗ ಮಹಾಶಿವನು ಈ ಸಮಸ್ಯೆಯನ್ನು ಬಗೆಹರಿಸಲು ಗಣೇಶನಿಗೆ ಹೇಳುತ್ತಾರೆ. ಆಗ ಗಣೇಶನು ಕೈಲಾಸದಿಂದ ಹೊರಟು ಭೂಮಿಗೆ ಬಂದು ಗಜಮುಖಾಸುರನಿಗೆ ಬುದ್ಧಿ ಹೇಳುತ್ತಾನೆ. ಆದರೆ ಗಜಮುಖಾಸುರ ಅಹಂಕಾರದಿಂದ ಗಣೇಶನ ಮೇಲೆ ಯುದ್ಧ ಪ್ರಾರಂಭಿಸುತ್ತಾನೆ. ಆಗ ಗಣೇಶ ಬಿಲ್ಲು, ಗದೆ ಮತ್ತು ಖಡ್ಗದಿಂದ ಗಜಮುಖಾಸುರನ ಮೇಲೆ ಯುದ್ಧ ಮಾಡಲು ಪ್ರಯತ್ನಿಸುತ್ತಾನೆ. ಆದರೆ ಮೊದಲೇ ವರ ಪಡೆದಂತೆ ಇದಾವೂ ಪ್ರಯೋಜನವಾಗಲಿಲ್ಲ. ಆಗ ಗಣೇಶ ತನ್ನ ಬಲದಂತವನ್ನು ಮುರಿದು ಗಜಮುಖಾಸುರನ ಮೇಲೆ ಪ್ರಯೋಗಿಸಿದಾಗ ಗಜಮುಖಾಸುರ ಮೂಷಿಕವಾಗುತ್ತಾನೆ. ನಂತರ ಗಣೇಶ ಅವನ ಮೇಲೆ ಕೂತು ಅವನ ಅಹಂಕಾರವನ್ನು ನಾಶ ಮಾಡುತ್ತಾನೆ. ನಂತರ ಗಜಮುಖಾಸುರ, ಓ ದೇವ, ನನ್ನನ್ನು ಕ್ಷಮಿಸಿ, ನಾನು ನಿಮ್ಮ ವಾಹನವಾಗಿ ನಿಮ್ಮ ಜೊತೆಯಲ್ಲೇ ಇದ್ದು ಸೇವೆ ಮಾಡುತ್ತೇನೆ ಎಂದು ಬೇಡಿಕೊಂಡ. ನಂತರ ಗಣೇಶ ಹಾಗೇ ಆಗಲಿ ಎಂದು ಆಶೀರ್ವದಿಸುತ್ತಾರೆ. ಅಂದಿನಿಂದ ಮೂಷಿಕವು ಗಣೇಶನ ವಾಹನವಾಯಿತು ಮತ್ತು ಗಣೇಶ ಹೀಗೆ ಏಕದಂತನಾದನು. ನೋಡಿದ್ರಲ್ಲ, ಈ ಕತೆ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ? ಮತ್ತು ಈಗ ನಮಗೆಲ್ಲ ಗೊತ್ತಾಗಿದೆ ಗಣೇಶ ಹೇಗೆ ಏಕದಂತನಾದ ಮತ್ತು ಅವನ ಜೊತೆ ನಮ್ಮ ಇಲಿರಾಯ ಯಾಕಿರ್ತಾನೆ ಅಂತ. ಇದೇ ಥರದ ಪ್ರೀ ಸ್ಕೂಲಿಂಗ್ ಆ್ಯಕ್ಟಿವಿಟೀಸ್ ನೀವು ನೋಡಬೇಕು ಅಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗಣೇಶ ಮತ್ತು ಗೌರಿ ಹಬ್ಬದ ಶುಭಾಶಯಗಳು.